ಎಂತ ಗೊತ್ತಾ ಗೈಸ್, ಹೆಲ್ದಿ ಅವ್ರು ಇಷ್ಟಪಟ್ಟರು ನಾನು ಕೊಡಲ್ಲ ಅಲ್ಲ, ಅದಕ್ಕೆ. ಎಷ್ಟು ಇಡ್ಲಿ ತಿಂದೆ ನೀನು ಇವತ್ತು? ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನ್ ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ರು? ಸೇ ಹಾಯ್. ಹಾಯ್ ತಕ್ಷು. ಏನ್ ಗೊತ್ತಾ ಗೈಸ್, ಇವತ್ತು ಸಂಡೇ. ಆಕ್ಚುಲಿ ಇವತ್ತು ಪ್ಲಾನ್ ಏನಿತ್ತು ಅಂತಂದ್ರೆ, ಮನೆಗೆ ನನ್ನ ಫ್ರೆಂಡ್ ಊಟಕ್ಕೆ ಕರೆಸ್ಬೇಕು ಅಂತ ಅನ್ಕೊಂಡಿದ್ದು. ಬಟ್ ಏನಾಯ್ತು ಅಂತಂದ್ರೆ ಅವ್ರ ಪಾಪ ಹುಷಾರಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ಏನ್ ಮಾಡೋಣ ಅನ್ಕೊಂತ ಇದ್ದೆ. ಇವತ್ತು ಬೇರೆ ಸಂಕಷ್ಟಿ ಅಲ್ವಾ, ಹಾಗೆ ಶ್ರೀಧರ್ ಕಾಲ್ ಮಾಡಿದ್ರು, ಬನ್ನಿ ಟೆಂಪಲ್ ಹೋಗೋಣವಾ ಅಂತ ಹೇಳಿ. ಸೊ ಹೋಗೋಣ ಅಂತ ಕೇಳಿದ್ರೆ ನಾವ್ ಬಿಡ್ತೀವಾ? ನಾನ್ ಫಸ್ಟ್ ರೆಡಿ ಇರ್ತೀನಿ, ಆಮೇಲೆ ಇವ್ರು, ಆಮೇಲೆ ಅವರು. ಸೊ ಇವಾಗ ಟೆಂಪಲ್ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ. ಇಲ್ಲೇ ಹತ್ರ ಸಿಕ್ಕಾಪಟ್ಟೆ ಮಳೆ, 2 ದಿನದಿಂದ ಎಂತ ಮಳೆ ಗೈಸ್ ಅಲ್ವಾ. ಇಲ್ಲೂ ಹಾಗೆ ಸಿಕ್ಕಾಪಟ್ಟೆ, ಶಿವಮೊಗ್ಗದಲ್ಲೂ ಹಾಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇದೆ. ಬಟ್ಟೆ ಒಣಗಕ್ ಹಾಕೋದು, ಮಳೆ ಬರೋದು, ಒಣಗಕ್ ಹಾಕೋದು, ಮಳೆ ಬರೋದು. ಅದಕ್ಕೆ ನಾನು ಏನ್ ಮಾಡಿದೆ, ನಿನ್ನೆ ನಂಗೆ ಯಾಕೋ ಮಳೆ ಬರಲ್ಲ ಬಿಡು, ಅದು ಹೋಗುತ್ತೆ ಅಂತ ಹೇಳಿ ಬಟ್ಟೆ ಎಲ್ಲಾ ಮೇಲ್ ಹಾಕಿದ್ದೆ. ಫುಲ್ ಮಳೆ, ಎಲ್ಲ ಚಂಡಿ ಆಗೋಯ್ತು. ಅದೇ ಅನ್ಕೊಂತಾ ಇರ್ತೀನಿ, ಈ ಮಳೆದ್ ಹೇಳಲಿಕ್ಕಾಗಲ್ಲ ಅಲ್ಲ ಗೈಸ್, ಹಿಂಗ್ ಬರುತ್ತೆ ಅಂತಾನೆ ಹೇಳೋದಕ್ಕಾಗಲ್ಲ. ಸೊ ಯಾ ತಕ್ಷು ದೂರ ಹೋಯ್ಕೆ ಇವತ್ತ ಟೆಂಪಲ್. ತಾನೇ ಯಾವ ಟೆಂಪಲ್? ನಂಗೆ ಗೊತ್ತಿಲ್ಲ. ಗಣಪತಿ ಟೆಂಪಲ್ ಹೇಳಿದ್ನಲ್ಲ. ಗಣಪತಿ ಟೆಂಪಲ್. ಸಂಕಷ್ಟಿ ಅಂದ್ರೆ ಮೇಲೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೋದು ತಾನೆ. ಎಸ್ ಗೈಸ್, ಇವತ್ತು ನಾನೇನ್ ಗೊತ್ತಾ, ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡೋದಕ್ಕೆ ಹೋಗಿದ್ದು. ಒಂದು ಸ್ವಲ್ಪ ಟೈಮ್ ಆಯ್ತು, ಲಾಸ್ಟ್ ಮಂತ್ ಅಲ್ಲಿ ಹೋಗಿದ್ದು. ಕೆಲವೆಲ್ಲ ವಿಡಿಯೋಸ್ ಮಾಡ್ಕೊಂಡು ಇಟ್ಟಿದ್ದೆ. ಸೊ ಅದನ್ನ ಇವತ್ತಿನ ವಿಡಿಯೋದಲ್ಲಿ ಆಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನ್ ಗೊತ್ತಾ ಗೈಸ್, ಇವಾಗ ನಾವು ಅಕ್ಷರಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ, ಇವಳು ದೊಡ್ಡೋಳನ್ನ ನಾವು ಅಕ್ಷರಾಭ್ಯಾಸ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೆ ಎಷ್ಟು ವರ್ಷ ಆಗಿತ್ತು ಗೊತ್ತಾ? ಒಂದು 2.5 ವರ್ಷ ಆಗಿರ್ಬೋದೇನೋ ಅಷ್ಟೇ. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ತುಂಬಾ ಖುಷಿಲೆಲ್ಲ ಹೋಗಿದ್ಲು. ಆಮೇಲೆ ಅಲ್ಲಿ ಸ್ವಲ್ಪ ಗಲಾಟೆ ಮಾಡಿದ್ದಾಳೆ. ಅವಳಿಗೇನೋ ಚೋಕ್ ಕೊಟ್ಟಿಲ್ಲ ಅಂತ ಹೇಳಿ ಸ್ವಲ್ಪ ಕೋಪ ಮಾಡ್ಕೊಂಡಿದ್ಲು. ಬಟ್ ಇವಳಿಗೆ ನಾವು 3 ವರ್ಷ ಆದ್ಮೇಲೆ ಕರ್ಕೊಂಡು ಹೋಗಿದ್ದು, ಮೊನ್ನೆ ಕರ್ಕೊಂಡು ಹೋಗಿದ್ದಲ್ವಾ, 3.5 ಹತ್ರ ಆಗಿತ್ತು ಅವಳಿಗೆ. ಹಾಗಾಗಿ ಅವಾಗ ಏನಂತಂದ್ರೆ ಇವಳು ತುಂಬಾ ಕಾಮು, ಏನು ಪ್ರಾಬ್ಲಮ್ ಇಲ್ಲ. ನಂಗೆ ಬೇಜಾರ್ ಏನ್ ಗೊತ್ತಾಗ, ಅವಳದ್ದೇನು ಕ್ಲಿಪ್ಪೇ ತಗೊಂಡಿಲ್ಲ. ಯಾಕಂತಂದ್ರೆ ಅವಾಗ ನಾನು ಯೂಟ್ಯೂಬ್ ಮಾಡ್ತಾನೂ ಇರ್ಲಿಲ್ಲ ಇತ್ತು, ಸೊ ಬೇಕಂತಾನು ತಗೊಂಡಿಲ್ಲ. ರೀಸೆಂಟ್ಲಿ 1 year ಇಂದ ಯೂಟ್ಯೂಬ್ ಮಾಡೇ ಇಲ್ಲ. ಹಾಗಾಗಿ ಇವಳದ್ದು ಮೊನ್ನೆ ಏನೋ ಗೊತ್ತಿಲ್ಲ, ಜಸ್ಟ್ ಚಿಕ್ಕದು ಒಂದು ಇರ್ಲಿ ಮೆಮೊರೀಸ್ ಅಂತ ಹೇಳಿ ತಗೊಂಡಿದ್ದೆ. ಅದನ್ನ ಇದಕ್ಕೆ ನಾನು ಆಡ್ ಮಾಡ್ತೀನಿ ಆಯ್ತಾ, ಇವತ್ತಿನ ವಿಡಿಯೋದಲ್ಲಿ. ಹೇಗೆ ಹೋಗುತ್ತೆ ನೋಡೋಣ, ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಸೊ ಇದು ಅಲ್ಲಿಗೆ ಬಿಟ್ಟೆ ಎಲ್ಲ ವಿಷಯನ. ಏನ್ ಗೊತ್ತಾ ಗೈಸ್, ಮಕ್ಕಳಿಗೆ ನನ್ನ ಪ್ರಕಾರ 2 year ಆದ್ಮೇಲೆ ಅಕ್ಷರಾಭ್ಯಾಸ ಮಾಡ್ಬೋದು ಅಂತ ಹೇಳಿ ಅಲ್ಲಿನ ರೂಲ್ಸ್ ಅಲ್ಲಿ ಇದೆ. ಬಟ್ 3 year ಆದ್ರೂ ಆಗ್ಬೇಕು. ನಿಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ ಯಾವ್ಯಾವ್ದು ಏನೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಚಿಕ್ಕ ಮಕ್ಕಳನ್ನ ಕರ್ಕೊ ಬಂದ್ರೆ ಏನು ಗೊತ್ತಾಗಲ್ಲ. ಅದು ನನ್ನ ಪ್ರಕಾರ, ನನ್ಗನ್ಸಿದ್ದು ಗೈಸ್, ನಾವು ಬೇಗ ಮಾಡ್ಬೇಕು ಅಂತ ಮಾಡ್ಬೇಕೇ ವಿನಃ ಮಕ್ಕಳಿಗೆ ಏನು ಅದ್ರಲ್ಲಿ ಗೊತ್ತಾಗಲ್ಲ ಅಲ್ಲ. ತಕ್ಷು ಮೊನ್ನೆ ಅಕ್ಷರಾಭ್ಯಾಸ ನಿಂಗೆ ಹೋಗಿ ಚೆನ್ನಾಗಾಯ್ತಲ್ಲ ತಾನೇ? ನಿಂಗ್ ನೆನ್ಪಿತ್ತು ಅಕ್ಷರಾಭ್ಯಾಸ ಕರ್ಕೊಂಡು ಹೋಗಿದ್ದೆ? ಅವಳಿಗೂ ನೆನ್ಪಿದೆ, ಅವಳು ಸ್ವಲ್ಪ ಬೇಗ ಕಲಿತಿದ್ಲು. ನಿಂಗೂ ಬೇಗ ನೆನ್ಪಿತ್ತಾ? ಹಾಗಾಗಿ ಎಲ್ಲ ಚೆನ್ನಾಗಿ ಮಾಡಿದ್ಲು. ಮತ್ತೆ ಇನ್ನೊಂದೇನ್ ಗೊತ್ತಾ, ಪೀಕ್ ಟೈಮಲ್ಲಿ ಅಂತೂ ಹೋಗ್ಲೇಬಾರ್ದು ಈ ದೇವಸ್ಥಾನಕ್ಕೆ. ಪೀಕ್ ಟೈಮಲ್ಲಿ ಎಲ್ಲ ತುಂಬಾ ಜನ ಇರ್ತಾರಲ್ವಾಗ, ಈ ಮಕ್ಕಳಿಗೆಲ್ಲ ರಜೆ ಇದ್ದಾಗ ನಾವು ಆ ಟೈಮಲ್ಲೇ ಹೋಗಿ ಎಲ್ಲ ಮಾಡಿದ್ರೆ, ಇವಾಗ ಏನು ಊರಲ್ಲಿತ್ತು ಅಂತ ಹೇಳಿದ್ರೆ 1 day ಲೀವ್ ಹಾಕಿ ಮಕ್ಕಳಿಗೆ ಬೇಕಂದ್ರೆ ಕರ್ಕೊಂಡು ಹೋಗಿ ಅಕ್ಷರಾಭ್ಯಾಸ ಮಾಡ್ಬೋದು. ಇವನ್ ಟೈಮಲ್ಲಿ ನಾವು ಬೇಗ ಮಾಡಿದ್ ಒಂದೇ ಒಂದ್ ರೀಸನ್ ಇತ್ತು. ನಂಗೆ ಅವಾಗ್ಲೇ ಅನ್ಕೊಂಡಿದ್ದೆ ಹಾಗೆ ಮಾಡ್ಬಾರ್ದು ಅಂತ ಹೇಳಿ. ಬಟ್ ನಮ್ಗೆ ಹೋಗ್ಬೇಕಿತ್ತಲ್ವಾ, ಬಾಲಿಗೆ ಹೋಗ್ಬೇಕಿತ್ತು. ಸೊ ಅಲ್ಲಿ ಹಾಗೆ ಹೋಗ್ತಾ ಬರ್ತಾ ಇರೋದಕ್ಕಾಗಲ್ಲ. ಯಾವಾಗ ನಮ್ಗೆ ಅಪರ್ಚುನಿಟಿ ಸಿಗುತ್ತೋ ಆವಾಗ ನಾವು ಹೋಗಿದ್ದು. ಹಾಗೆ ಗೈಸ್, ಹಾಗಾಗಿ 3 ವರ್ಷ ಆದ್ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರಿಗೂ ನಾಲೆಜ್ ಇರುತ್ತೆ ಅಂಡ್ ಕಾಮ್ ಇರುತ್ತೆ. ಇನ್ನೊಂದು ಜನ ಇದ್ದಾಗ ಹೋಗ್ಲೇಬಾರ್ದು ಗೈಸ್. ನಾವು ಹೋದಾಗ ಎಷ್ಟು ಚೆನ್ನಾಗಿ ದರ್ಶನನೂ ಆಯ್ತು ನಮಗೆ, ಹಾಗೆ ಜನನೂ ಇರ್ಲಿಲ್ಲ ಇತ್ತು ಅಕ್ಷರಾಭ್ಯಾಸಕ್ಕೆ. ಯಾಕಂತಂದ್ರೆ ಮಕ್ಕಳಿಗೆಲ್ಲ ಸ್ಕೂಲ್ ಇರ್ತಿತ್ತಲ್ಲ ಆ ಟೈಮಲ್ಲಿ. ಹಾಗಾಗಿ ನಾನು ಹೋಗಿ ಚೆನ್ನಾಗಿ ಅಕ್ಷರಾಭ್ಯಾಸ ಮಕ್ಕಳಿಗೆಲ್ಲ ನಿಧಾನಾಗಿ ಎಲ್ಲ ಚಂದ ಹೇಳಿಕೊಟ್ಟು, ಏನೋ ಒಂಥರ. ಇಲ್ಲ ಅಂತಂದ್ರೆ ನುಗ್ಲಿದ್ರೆ ಏನಾಗುತ್ತೆ ಗೊತ್ತಾ ಗೈಸ್, ಅದು ದೂಡೋದು, ಆ ಸಾಲಲ್ಲಿ ನಿಲ್ಲೋದು, ಮಕ್ಕಳು ಗಲಾಟೆ ಮಾಡೋದು. ಮಕ್ಕಳು ಎಷ್ಟು ಕಾಮ್ ಆಗಿದ್ರೆ ಮಾತ್ರ ಅಲ್ಲಿ ಹೋಗಿ ಅಕ್ಷರಾಭ್ಯಾಸ ಎಲ್ಲ ಚೆನ್ನಾಗಿ ಮಾಡೋದಕ್ಕಾಗೋದು. ಮಕ್ಕಳು ಗಲಾಟೆ ಮಾಡಿದ್ರೆ ಯಾರಿಗ ಅಕ್ಷರಾಭ್ಯಾಸ? ನಮ್ಗೆ ಅಕ್ಷರಾಭ್ಯಾಸ ಆಗುತ್ತೆ ಅಷ್ಟೇ, ನಾವೇ ಅಲ್ಲಿ ಬರ್ಕೊಂಡ್ ಬರ್ಬೇಕಾಗತ್ತೆ. ಮೂಡೆಲ್ಲ ಹಾಳಾಗೋಗುತ್ತೆ ಅಷ್ಟೇ, ಇನ್ನೇನು ಆಗಲ್ಲ ಗೈಸ್. ಸೊ ಹಾಗಾಗಿ ನಂಗೆ ಸೆಕೆಂಡ್ ಟೈಮ್ ಹೋದಾಗ ತುಂಬಾ ಖುಷಿ ಆಯ್ತು. ಇವಳ ಟೈಮಲ್ಲಿ ಪರವಾಗಿಲ್ಲ, ನನ್ನ ಮಗಳು ಅಷ್ಟೇನು ಗಲಾಟೆ ಮಗಳಲ್ಲ ಅವಳು. ಬಟ್ ಆದ್ರೂ ಅದೊಂದು ಚೋಕ್ ವಿಷಯದಲ್ಲಿ ಅವಳೇ ಬರಿಬೇಕಿತ್ತಂತೆ. ಅವಳು 2.5 ವರ್ಷಕ್ಕೆಲ್ಲ ಬರಿತಾ ಇದ್ಲು. ಇವಳಿನ್ನು ಕಲ್ತಾ ಇಲ್ಲ, ಅಕ್ಷರಾಭ್ಯಾಸವನ್ನು ಮಾಡ್ಕೊಂಡ್ ಬಂದಿದ್ದಾಳೆ. ಚಿತ್ರ ಚೆನ್ನಾಗಿ ಮಾಡ್ತಾಳೆ, ಚಿತ್ರ ಏನ್ ಕೊಟ್ಟರು ಮಾಡ್ತಾಳೆ ಅವಳು ಅಲ್ವಾ. ಇವಳು ಅಷ್ಟೊತ್ತಿಗೆಲ್ಲ ಓದೋದು ಬರೆಯೋದೆಲ್ಲ ಕಲ್ತಿದ್ದಾಳೆ ಅಲ್ವಾ. ಗುಂಡು, ನೀನ್ ಏನ್ ಕಲ್ತಿದೆ? ನಾನು ನೀ ಇನ್ನು ದೊಡ್ಡೋಳಾಗ್ದಿತ್ತಾ? ದೊಡ್ಡೋಳಾಯ್ದಲ್ಲ ಆಲ್ರೆಡಿ. ಇನ್ನು ದೊಡ್ಡೋಳ್ ಮತ್ ನೀ ಸರಿ ಊಟ ಎಲ್ಲ ಮಾಡ್ತೆ? ನಂಗೆ ಜಾಸ್ತಿ ಬೇಕಂತೆ ಹೇಳ. ಇಡ್ಲಿ ನಂಗೆ ಜಾಸ್ತಿ ಬೇಕಂತೆ ನನ್ನಿಂದನು. ಹೌದು ಗೈಸ್.
ಗೈಸ ಯಾವ ಗೈಸ? ಹಾಯ್ ಗೈಸ್, ಇವತ್ತಿನ ಮಟ್ಟಿಗೆ ನಾನು ಇವತ್ತು ಪಲಾವ ತಿಂದಿಲ್ಲ. ರಕ್ಷೋ, ಎಷ್ಟು ಇಡ್ಲಿ ತಿಂದೆ ನೀನ್ ಇವತ್ತು? ಒಳ್ಳೆದು. ಯಾಕೆ ಒಂದೇ ಇಡ್ಲಿ ಸಾಕಾಯ್ತಾ ನಿನಗೆ? ತಾನೇ ಎಷ್ಟು ಇಡ್ಲಿ ತಿಂದೆ? ನಾನು ಹಂಗೆ ಅರ್ಧ ಇಡ್ಲಿ. ಅರ್ಧನೇ ಇಡ್ಲಿ ಸಾಕಾಯ್ತು? ಹೊಟ್ಟೆ ತುಂಬತಾ ನಿನಗೆ? ಓಕೆ. ನಂಗೆ ಇಡ್ಲಿ ಇಷ್ಟ ಇಲ್ಲ. ಇಡ್ಲಿ ಇಷ್ಟ ಇಲ್ಲನಾ? ನಿಂಗ್ ಮತ್ತೆ ಏನ್ ಇಷ್ಟ? ಪಲಾವ್. ಪಲಾವ್ ಇಷ್ಟನಾ? ನಿಂಗ್ ನೆನ್ಪಿತ್ತಾ ಅಕ್ಷರಾಭ್ಯಾಸ ಮಾಡೋದ್? ನಿಂಗ್ ನೆನ್ಪಿತ್ತಾ? ನೆನ್ಪಿತ್? ನೀ ಹಠ ಮಾಡೋದ್ ನೆನ್ಪಿತ್ತ? ಇಲ್ಲ ನೆನ್ಪಿತ್ತಾ ನಿನಗೆ? ಗುಂಡುಗೆ ನಂಗೆ ಅದ್ ನೆನ್ಪಿ. ಎಲ್ಲ ನೆನ್ಪಿತ್ತಾ ನಿಂಗೆ? ಅಕ್ಷರಾಭ್ಯಾಸ ಹೆಂಗ್ ಮಾಡಿದ್ದೆ ಹೇಳಿ ನೀನು? ಏನೆಲ್ಲ ಬರ್ದೆ? ಸೂಪರ್ ಆಯ್ತು. ಇಷ್ಟ ಆಯ್ತಾ? ಹಾ 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 ಹಾ. ಓಕೆ. ಆರ್ ಯು ಹ್ಯಾಪಿ? ಓಕೆ. ಬಾಯ್. ಟೆಂಪಲ್ ಹೋಗ್ತಿ ಇವತ್ತು ಆಸೆ ಆತಿ. ಹಾ, ಟೆಂಪಲ್ಗೆ ಹೋಗ ಹಾಗಾದ್ರೆ, ಆಯ್ತಾ? ಓಕೆ. ಬಾಯ್. ಟೆಂಪಲ್ ಹೋಗ್ತಿತ್ತು. ಬಾಯ್. ಎಸ್ ಗೈಸ್, ನಾವಿವತ್ತು ಟೆಂಪಲ್ಗೆ ಹೇಳಿದ್ನಲ್ವಾ ಸೊ ಹೇಳಿದೆ ಅಲ್ವಾ ನಾನು ಗಣಪತಿ ದೇವಸ್ಥಾನಕ್ಕೆ ನಂಗೆ ಹೋಗ್ಬೇಕು ಅಂತ ಹೇಳಿ. ಸೊ ಇವಾಗ ಹೊರಡ್ಬೇಕು, ಮಕ್ಕಳೆಲ್ಲ ರೆಡಿ ಆಗ್ತಾ ಇದೆ. ಹಾಗೆ ಫೋನ್ ಕೂಡ ರಿಂಗ್ ಆಗ್ತಿದೆ. ನಂಗೆ ಅಮ್ಮ ಕಾಲ್ ಮಾಡ್ತಿರ್ಬೇಕು ಮೋಸ್ಟ್ಲಿ. ಇನ್ ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಮಾತಾಡೋದಿದೆ. ಅದೇ ನಾವು ಬೆಳಿಗ್ಗೆ ಆದ ತಕ್ಷಣ ಅಮ್ಮನ ಜೊತೆ ಮಾತಾಡ್ಬೇಕು. ತಿಂಡಿ ಅದೇ ಹೇಳಿದ್ನಲ್ವಾ, ಇವತ್ತು ಇಡ್ಲಿ ತಿಂಡಿ ತಿಂದ್ವಿ. ಸೊ ಯಾ ಗೈಸ್, ಬನ್ನಿ. ಗಡಿಬಿಡಿ ಆಯ್ತು ಗೈಸ್. ಎಷ್ಟು ಗಡಿಬಿಡಿ ಆಯ್ತು ಅಂದ್ರೆ ಬಂದ ತಕ್ಷಣ ಪಟಾಕ ಹೊರಟ್ಬಿಡಿ ಅಂತ ಹೇಳಿದ್ರು. ಸೊ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಹೋಗಿ ಬಂದು ಮತ್ತೆ ಸಿಗ್ತೀನಿ, ಆಯ್ತಾ? ಮಕ್ಕಳೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ದಾರೆ. ಹೆಂಗೆ ಮಳೆ ಬರ್ತಾ ಇದೆಯಲ್ವಾ, ಅದಕ್ಕೆ ಬೇಗ ಬೇಗ ಹೋಗೋಣ ಅಂತ ಹೇಳಿ 12 ಗಂಟೆಗೆ ಹೊರಟು ಅಂತ ಹೇಳಿದ್ರು. ಆಮೇಲೆ ಬಂದ ತಕ್ಷಣ ಹೊರಟು ಸ್ನಾನ ಮಾಡ್ಕೊಂಡು ಪಟ ಹೊರಟಬೇಕಾದ್ರೆ ಟೈಮ್ ಆಗೋಯ್ತು. ಓಕೆ ಗೈಸ್, ಇವಾಗ ನಾವು ಟೆಂಪಲ್ ಹೋಗಿ ಬರ್ತಾ ಇದ್ದೀನಿ. ಬನ್ನಿ, ನೀವು ಕೂಡ ಟೆಂಪಲ್ ನೋಡ್ಬೋದಾಯ್ತಾ? ತುಂಬ ಚೆನ್ನಾಗಿದೆ. ಇವತ್ತೇನು ಗೊತ್ತಾ ಗೈಸ್, ದೇವಸ್ಥಾನಕ್ಕೆ ಹೋದ ತಕ್ಷಣನೇ ಒಂಥರ ಖುಷಿ ಆಯ್ತು. ಯಾಕಂತಂದ್ರೆ ನಾವ್ ಎಲ್ಲಿಗೆ ಹೋಗ್ಲಿ ಅಲ್ಲಿ ಯಾರಾದ್ರೂ ನಮ್ಮನ್ನ ಚೆನ್ನಾಗಿ ಮಾತಾಡ್ಸಿದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಹಾಗೆ ಇಲ್ಲಿನ ಅರ್ಚಕರಿದ್ದಾರಲ್ವಾ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಅಂದ್ರೆ, ನಾವೊಂದು ಪೂಜೆ ಕೊಟ್ಟಿದ್ವಿ. ಸೊ ಅವರು ಎಷ್ಟು ನಿಧಾನವಾಗಿ ಆ ಪೂಜೆನ ಮಾಡಿದ್ರು. ಮತ್ತೆ ಏನಂತ ಅಂತಂದ್ರೆ ಶ್ರೀಧರ್ದು, ನಂದು, ಹಾಗೆ ಮಕ್ಕಳದ್ದು ಜೊತೆಗೆ ನಮ್ಮ ಫ್ಯಾಮಿಲಿದು ಕೂಡ ಹೆಸರು ಅದೆಲ್ಲ ಕೇಳ್ತಾರೆ ಅಲ್ವಾ, ಯಾವ ನಕ್ಷತ್ರ ಯಾವುದು ಅಂತ ಹೇಳಿ. ತುಂಬಾನೇ ಖುಷಿ ಆಯ್ತು. ಆ ತರ ಯಾರಾದ್ರೂ ನಮಗ್ ಮಾತಾಡ್ಸಿದಾಗ ಗುಡ್ ವೈಬ್ಸ್, ಇಲ್ಲ ಅಂತಂದ್ರೆ ನಮ್ಮ ಮನಸ್ಸು ಹೇಗೆ ಖುಷಿ ಆಗುತ್ತೆ ಅಂತ ಹೇಳೋದಕ್ಕೆ ಇದೇ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಕೆಲವು ಕಡೆ ಅರ್ಚಕರು ಒಂಥರ ಚೆನ್ನಾಗಿ ಮಾತಾಡಲ್ಲ, ಒಂಥರ ಮುಖ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲಂತೂ ತುಂಬಾ ಚೆನ್ನಾಗಿ ಅನಿಸ್ತು. ನನ್ನ ಫೇವ್ರೇಟ್ ದೇವ್ರು ಅಂತಂದ್ರೆ ಗಣಪತಿನಿ. ಯಾಕಂತಂದ್ರೆ ನಮ್ಮ ಮನೆ ಪಕ್ಕ ನಾವು ಚಿಕ್ಕಂದ್ಲಿಂದ ನೋಡ್ಕೊಂಡಿದ್ದು ಗಣಪತಿ. ನಂಗೆ ಗಣಪತಿ ಏನೇ ಆದ್ರೂ ಗಣಪತಿ ಅಂತ ಹೇಳಿದಾಗ ಏನೋ ಒಂಥರ ಖುಷಿ ಅನ್ಸೋದು ಗೈಸ್. ಹಾಗೆ ಅಲ್ಲಿ ಹೋದ್ಮೇಲೆ ಎಲ್ಲ ಒಂದು ಅರ್ಚನೆ ಕೊಟ್ಟಿದ್ವಿ. ಅರ್ಚನೆ ಎಲ್ಲ ಮಹಾಮಂಗಳಾರತಿ ಕೊಟ್ಟಿದ್ವಿ. ಅದೇನಂತಂದ್ರೆ ನಾವು ಹೋಗಿದ್ ಲೇಟ್ ಆಯ್ತೇನೋ, ಹಾಗಾಗಿ 8:30 ಒಂದು ಪೂಜೆ ಇದೆ ಅಂತ ಹೇಳಿದ್ರು. ಮತ್ತೆ ಬನ್ನಿ ಅಂತ ಹೇಳಿದ್ರು. ಸೊ ನೋಡ್ಬೇಕು ಹೋಗ್ಬೇಕಾ ಏನು ಅಂತ ಹೇಳಿ ಒಂಥರ ಖುಷಿ ಆಯ್ತು. ಎಂತ ಗೊತ್ತಾ ಗೈಸ್, ಇವತ್ತು ದೇವಸ್ಥಾನಕ್ಕೆ ಹೋಗಿ ಎಲ್ಲ ವಿಡಿಯೋ ಮಾಡಿದೆ ಅಲ್ವಾ, ನಂಗು ಮೊಬೈಲ್ ತೆಗಿಲಿಕ್ಕೆ ಒಂಥರ ನಾಚಿಕೆ. ಯಾಕಂತಾನೆ ಗೊತ್ತಿಲ್ಲ. ಅದೇ ನಾನು ಹೇಳಿದ್ನಲ್ಲ, ನಂಗೆ ಇವಾಗ ವಿಡಿಯೋ ಮಾಡಿಲ್ಲ ಯಾಕಂತಂದ್ರೆ ಇದೇ ಕಾರಣಕ್ಕೆ. ಮುಂಚೆ ಅಲ್ಲೆಲ್ಲ ಗೊತ್ತಾ ಹೆಂಗಾಯ್ತು, ಹಂಗ್ ವಿಡಿಯೋ ಮಾಡೋದಕ್ಕೆ ಆರಾಮ ಅನಿಸ್ತಾ ಇತ್ತು. ಎಲ್ಲ ನಾನ್ ಜಸ್ಟ್ ಹೀಗ್ ವಿಡಿಯೋ ಮಾಡೋದಕ್ ಶುರು ಮಾಡಿದ್ರೆ ಎಲ್ಲ ನಂಗೆ ಹೀಗೆ ನೋಡ್ತಾರೆ, ಇವಳು ಏನ್ ವಿಡಿಯೋ ಮಾಡ್ತಾಳೆ ಅಂತ ಹೇಳಿ ನಂಗೊಂಥರ ಆಗೋದ ಹಾಗೆ ಮಾಡಿದ್ರೆ. ಅದಕ್ಕೆ ನಾನು ಜಸ್ಟ್ ಈ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾರಲ್ಲ, ಆ ತರ ಇದು ನನ್ ಕತೆ. ಇವತ್ತು ಹೀಗ್ ಮಾಡಿ ದೇವಸ್ಥಾನ ಅಂದ್ರೆ ಯಾರದೋ ತಪ್ಪಲ್ಲ, ಅದು ದೇವಸ್ಥಾನಕ್ಕೆ ಹೋದಾಗ ನಾವು ವಿಡಿಯೋ ಮೊಬೈಲ್ ಹಿಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಹಾಗೆ ಮತ್ತೆ ವಿಡಿಯೋ ಮಾಡಬಾರ್ದು ಹಾಗೇನು ರೂಲ್ಸ್ ಇಲ್ಲ. ಮಾತ್ರ ಕೆಲವೊಂದು ದೇವಸ್ಥಾನದಲ್ಲಿ ರೂಲ್ಸ್ ಇರುತ್ತೆ. ಸೊ ನನ್ ಮಕ್ಳಿಗಂತೂ ಭಾರಿ ಖುಷಿ ಆಯ್ತು. ನೋಡ್ಬೋದು ಈ ಪ್ರಸಾದ ಸಿಕ್ಕಿದೆ ಇವತ್ತು ಗಣೇಶಂದು. ಏನಪ್ಪಾ ಅಂತಂದ್ರೆ ತಕ್ಷು ಪೂರ ತಿನ್ಕೊಂಡ್ ಬಂದಿದ್ದಾಳೆ. ತಾನೇ ಮನೆಗ್ ಬಂದೊಂದ್ ಸ್ವಲ್ಪ ತಿಂದ್ಲು. ಅಂಡ್ ಯಾರಿಗ್ ಬೇಕೀಗ ಪ್ರಸಾದ? ನೋಡಿ, ಇಬ್ರು ಅಷ್ಟೇ. ಈ ತರ ಹೆಲ್ದಿ ಏನ್ ಕೊಟ್ಟರು ನನ್ ಮಕ್ಳಿಗೆ ಭಾರಿ ಇಷ್ಟ. ಯಾಕಂದ್ರೆ ಅನ್ಹೆಲ್ದಿ ಅವ್ರು ಇಷ್ಟಪಟ್ಟರು ನಾನ್ ಕೊಡಲ್ಲ ಅಲ್ಲ, ಅದಕ್ಕೆ ತಗೊಳ್ಳಿ. ನೋಡ್ಬೋದು, ನಾನ್ ತುಂಬಾ ದಿನ ಆಯ್ತಲ್ವ ಗೈಸ್. ಏನಂತಂದ್ರೆ ಇದು ನಂದು ಔಟ್ಫಿಟ್, ಇದು ಮಕ್ಳದ ಔಟ್ಫಿಟ್ ಅಂತ ಹೇಳ್ದೆ. ನೋಡ್ಬೋದು, ಇದು ನಂದು ಔಟ್ಫಿಟ್. ಡ್ರೆಸ್ ಚೆನ್ನಾಗಿದೆ ಅಲ್ವಾ. ಅಂಡ್ ಇದು ಮಗಳದ್ದು. ತಾನೇ ತೋರ್ಸು, ನನ್ನ ಡ್ರೆಸ್. ಇವತ್ತು ಹ್ಯಾಪಿ ದಿನ. ಜಸ್ಟ್ ತೋರಿಸ್ದ ನೋಡು. ಚೆನ್ನಾಗಿದ್ಯಾ ಕೇಳ? ನೀನ್ ಹೇಳ, ಚೆನ್ನಾಗಿದ್ಯಾ ಕೇಳ? ಚೆನ್ನಾಗಿದ್ಯಾ? ಎಸ್ ಗೈಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಂಥರ ಗುಡ್ ವೈಬ್ಸ್ ಅಲ್ವಾ. ಇವಾಗ ಏನಂತ ಅಂದ್ರೆ ಹಲಸಿನ ನನ್ನ ಹಸ್ಬೆಂಡ್ ಹೋಗ್ಬೇಕಾದ್ರೆ ಹೇಳ್ತಾ ಇದ್ರು, ಹಲಸಿನ ಫ್ರಿಜ್ ಅಲ್ಲಿ ಇಟ್ಟಿದೀನಿ ನೋಡು ಅಂತ ಹೇಳಿ. ಅದಕ್ಕೋಸ್ಕರ ಈಗ ಹಲಸಿನ ಹಣ್ಣನ್ನು ಏನ್ ಮಾಡೋದಂತ ನೋಡ್ತಾ ಇದ್ದೆ. ಮೊನ್ನೆ ಏನಂತಂದ್ರೆ ಒಂದು ಇದು ತಿಂದಿದ್ದೆ. ಏನದು ಏನ್ ಕೊಂಡು ನಾವು ತಿಂದಿದ್ ಮನೆ ಹೋಳಿಗೆ. ಎಸ್, ಹೋಳಿಗೆ ತಿಂದಿದ್ದೆ. ಸಖತ್ತಾಗಿ ಬಂದಿತ್ತು ಗೈಸ್. ಖಂಡಿತ ಇವತ್ತು ನಾನು ಅದನ್ನ ಟ್ರೈ ಮಾಡ್ತೀನಿ. ಏನಾದ್ರೂ ಚೆನ್ನಾಗಿ ಬಂತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಇನ್ ಶುರು ಮಾಡೋಣ ನಂದು ರೆಸಿಪಿಗಳನ್ನೆಲ್ಲ. ಆಲ್ಮೋಸ್ಟ್ ತುಂಬಾ ರೆಸಿಪಿಗಳನ್ನ ಹಾಕಿದೀನಿ.
ನಾ ಹೊರಗಡೆ ಎಲ್ಲಾದ್ರೂ ಹೋದಾಗ ಯಾರಾದ್ರೂ ನಂಗೆ ಪರಿಚಯ ಇದ್ದು ಅಂದ್ರೆ ನನ್ನ ವಿಡಿಯೋಸ್ ನೋಡಿ ಗೊತ್ತಿದ್ದಿದ್ರೆ, ಅಷ್ಟೇನ್ ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಬಟ್ ಆದ್ರೂ ಎಲ್ಲ ಯಾರಾದ್ರೂ ನೋಡಿದ್ರೆ ನೀವು ವಿಡಿಯೋ ಮಾಡ್ತೀರಲ್ವಾ ಅಂತ ಕೇಳಿದಾಗ ಏನೋ ಒಂದು ಖುಷಿ ಆಗೋದು ನನಗೆ. ಎಸ್, ಯಾಕೆ ಬಿಟ್ರಿ, ನನ್ನ ರಿಲೇಷನ್ ತುಂಬಾ ಜನ ಕೇಳ್ತಾ ಇದ್ರು ಯಾಕೆ ಬಿಟ್ರಿ ಅಂತ ಹೇಳಿ. ಯಾಕೋ ಗೊತ್ತಿಲ್ಲ, ವಿಡಿಯೋ ಮಾಡೋ ಮೂಡೇ ಇರ್ಲಿಲ್ಲ ಇತ್ತು. ಅದಕ್ಕಿಂತ ಇನ್ನೊಂದು ಏನ್ ಗೊತ್ತಾ ಗೈಸ್, ಯಾರು ಈ ತಪ್ಪನ್ನ ಒಂದು ಮಾಡೋದಕ್ಕೆ ಹೋಗ್ಬೇಡಿ ಆಯ್ತಾ. ಏನಂತಂದ್ರೆ ಯೂಟ್ಯೂಬ್ ವಿಡಿಯೋ ಮಾಡಿ ಕಷ್ಟಪಟ್ಟು ಮಾನಿಟೈಸೇಷನ್ ಎಲ್ಲ ಆನ್ ಮಾಡ್ಕೊಂಡು, ಇವಾಗ ಏನಂತಂದ್ರೆ ನಾನು 1 year ಅದ್ರ ಕಡೆಗೆ ಹೋಗಿಲ್ಲ. 6 months ಅಂತೂ ಅದು ಒಂದು ವಿಡಿಯೋಸ್ ಕೂಡ ಹಾಕಿಲ್ಲ ಗೈಸ್. ಸೊ ಮಾನಿಟೈಸೇಷನ್ ಆಫ್ ಆಗ್ಬಿಟ್ಟಿದೆ ಇವಾಗ. ಏನು ಮಾಡೋದಕ್ಕಿಲ್ಲ, ನಾನು ಅವತ್ತಿಂದ ಇವತ್ತರೆಗೂ ವಿಡಿಯೋ ಮಾಡ್ತಾ ಇದ್ದೀನಿ, ನಂಗೇನ್ 1 ಪೈಸಾ ಕೂಡ ಅದರಿಂದ ಬಂದಿಲ್ಲ. ಸೊ ಹಾಗಾಗಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇನ್ನು ಕೂಡ ಬೇರೆ ಚಾನಲ್ ಮಾಡ್ಬೋದು, ನನಗೆ ಇದ್ರಲ್ಲೇ ಮಾಡ್ಬೇಕಂತಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಇದೇ ಚಾನಲ್ ನಂಗೆ ಫೇವ್ರೇಟ್ ಆಗ್ಬಿಟ್ಟಿದೆ, ಹಾಗಾಗಿ ನಾನು ಬೇರೆ ಓಪನ್ ಮಾಡ್ತಾ ಇಲ್ಲ. ಇದು ಕೂಡ ಮಾನಿಟೈಸೇಷನ್ ಆಫ್ ಆಗಿತ್ತು. ಇದು ಮಾನಿಟೈಸೇಷನ್ ಆನ್ ಆದಲ್ಲಿಂದ ನನಗೆ 1 year 2 year ಆಗ್ತಾ ಬಂತಲ್ಲ. 1 year ನಾನು ಆಕ್ಟಿವ್ ಇರ್ಲಿಲ್ಲ ಆಯ್ತು. ಬಟ್ ಸ್ಟಾರ್ಟಿಂಗ್ ಆಕ್ಟಿವ್ ಇದ್ದಾಗ ಒಂದು 2,500 ತನಕ, ಅದು ಡಾಲರ್ಸ್ ಅಲ್ಲಿ ಆಗ್ಬೇಕು. $100 ಆದ್ರೆ ಮಾತ್ರ ನಮ್ಗೆ ನಮ್ಮ ಅಕೌಂಟಿಗೆ ಹಾಕ್ತಾರೆ ಅವರು. ನಂದೊಂದು $25 ಆಗಿದೆ. ನಾಟ್ ಬ್ಯಾಡ್ ಅಲ್ವಾ ಗೈಸ್? $25 ಸುಮ್ನೆ ಕುತ್ಕೊಂಡ್ರೆ ಬರಲ್ಲ ಅಲ್ವಾ? ಸೊ ಇವಾಗ ಏನಾಯ್ತು ಅಂತಂದ್ರೆ ಆ $25 ಕೂಡ ಹೋಯ್ತು, ಯಾಕಂತಂದ್ರೆ ನಾನು ಆಕ್ಟಿವ್ ಆಗಿರ್ಲಿಲ್ಲ. ತಪ್ಪು ನಂದೇ ಅಲ್ವಾ, ಏನು ಮಾಡೋದಕ್ಕಾಗಲ್ಲ. ಓಕೆ, ನೋಡೋಣ. ನೆಕ್ಸ್ಟ್ ಟ್ರೈ. ನಂಗೆ ಯಾವಾಗ ಮಾನಿಟೈಸೇಷನ್ ಆಫ್ ಆಯ್ತು ಅಂತ ಮೆಸೇಜ್ ಬರುತ್ತೆ ಅಲ್ವಾ, ಆವಾಗ್ಲೇ ನನಗೆ ಇನ್ನೊಂದ್ಸಲ ಈ ವಿಡಿಯೋಸ್ ಮಾಡೋಣ ಅಂತ ಹೇಳಿ ಆಸೆ ಬರೋದು. ಸೊ ಗೈಸ್, ನನ್ ಮಕ್ಳದೇನೋ ಸ್ಟೈಲ್ ಆಗ್ತಿದೆ ನೋಡಿ. ಏನು ಇಲ್ಲ, ಕೈಯಲ್ಲಿ ಇಷ್ಟಿದೆ ಅಲ್ಲ, ಅದು ಕೊಡು ಅಂತ ಹೇಳಿ. ಮೈ ಫೇವ್ರೆಟ್ ಗಚ್ಚಿನ ಬಳೆ. ಓಕೆ ಗೈಸ್, ನೋಡೋಣ, ಆಮೇಲೆ ಸಿಗ್ತೀನಿ ಆಯ್ತಾ. ಬಾಯ್. ಗೈಸ್, ಇದು ಬಂದ್ಬಿಟ್ಟು ನಾನು ಹೇಳಿದ್ನಲ್ವಾ, ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿದಂತ ಕ್ಲಿಪ್ಪು. ನೋಡ್ಬೋದು ನೀವು. ಇದು ಸ್ಟಾರ್ಟಿಂಗ್ ಜನ ಅಷ್ಟೊಂದು ಇರ್ಲಿಲ್ಲ ನೋಡಿ. ನಾವು ಜುಲೈಯಲ್ಲಿ ಹೋಗಿದ್ದು. ಆ ಟೈಮಲ್ಲಿ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ. ನಾನು ಇವಳನ್ನ ಸ್ಕೂಲ್ಗೆ ಹಾಕಿಲ್ಲ ಅಂದಿದ್ದೆ ಅಲ್ವಾ. ಸೊ ಹಾಗೆ ನಾವು ಅಕ್ಷರಾಭ್ಯಾಸ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿದ್ದು. ತುಂಬಾ ಚೆನ್ನಾಗಿ ನಮ್ಗೆ ಆಯ್ತು. ತುಂಬಾ ಜನ ಅಂತಂದ್ರೆ ತುಂಬಾ ಜನ ಇರ್ಲಿಲ್ಲ ಇತ್ತು, ರಶ್ ತರ ಇರ್ಲಿಲ್ಲ ಇತ್ತು. ನಾವು ಹೋಯ್ತು, ಆಮೇಲೆ ಅಲ್ಲಿ ಒಳಗೆ ಹೋದ ತಕ್ಷಣನೇ ಬಿಟ್ರು. ಅದ್ ಏನಂತಂದ್ರೆ ನೀವೇನು ತಗೊಂಡ್ ಹೋಗೋದು ಬೇಡ, ಎಲ್ಲ ಅಲ್ಲಿ ಕೊಡ್ತಾರೆ. ಚೀಟಿ ಒಂದ್ ಮಾಡ್ಬೇಕು. ಆನ್ಲೈನ್ ಅಲ್ಲಿ ಚಾನ್ಸ್ ಇದೆ, ಬಟ್ ಆನ್ಲೈನ್ ಅಲ್ಲಿ ಮಾಡ್ಕೊಂಡಿಲ್ಲ ಅಂತಂದ್ರು ಪರವಾಗಿಲ್ಲ. ಈ ಟೈಮಲ್ಲೆಲ್ಲ ಹೋದ್ರೆ ನೀವು ಆನ್ಲೈನ್ ಅಲ್ಲಿ ಮಾಡ್ಬೇಕಂತ ಏನೂ ಇಲ್ಲ, ಯಾಕಂತಂದ್ರೆ ಜನ ಇರಲ್ಲ ಅಷ್ಟೊಂದು. ನಾನು ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಭಟ್ರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಇಲ್ಲಿ ಹೋಗಿ ಅಂತ ಹೇಳಿದ್ರು, ಹಾಗೆ ಹೋದೆ. ನೀವು ಮಕ್ಳು ಕೈ ಹಿಡ್ಸ್ಕೊಂಡು ಬರ್ಸ್ಬೇಕು. ಅದಕ್ಕೆ ನಾನು ಹೇಳಿದ್ದು 3 years ಆದ್ಮೇಲೆ ಮಕ್ಳು ನೀವು ಹೇಳಿದ್ ಕೇಳ್ತಾರೆ. ಚೆನ್ನಾಗಿ ಬರೆಯೋದಕ್ಕೆಲ್ಲ. ಚಿಕ್ಕ ಮಕ್ಳು 2 ವರ್ಷದ ಒಳಗೆಲ್ಲ ಕರ್ಕೊಂಡು ಹೋದ್ರೆ ಏನು ಬರೆಯಲ್ಲ, ಹೀಗೆ ಇಟ್ಕೊಳ್ಳಿ ಅಂತಂದ್ರೆ ಹಾಗೆ ಇಟ್ಕೋತಾರೆ. ಅಕ್ಷರಾಭ್ಯಾಸ ಅಂತಂದ್ರೇನೆ ಅವ್ರು ಬರಿಬೇಕಲ್ವಾ, ಅವ್ರಿಗೆ ಅರ್ಥ ಆಗ್ಬೇಕು. ಏನೋ ನಮಃ ಅಂತ ಆದ್ರೂ ಹೇಳೋದಕ್ ಬರ್ಬೇಕು ಮಕ್ಕಳಿಗೆ. ನನ್ನ ಮಗಳು ಚೆನ್ನಾಗಿ ಹೇಳಿದ್ಲು. ಅದೆಲ್ಲ ಅವಳಿಗೆ ಏನು ಗೊತ್ತಿಲ್ಲ, ಬಟ್ ಅಲ್ಲ ಅಂತಂದ್ರೂ ಎಟ್ಲೀಸ್ಟ್ ಗೊತ್ತು ಅವಳಿಗೆ, ಅಂತಂದ್ರೆ ಏನು ಬರ್ಸ್ತಾ ಇದ್ದಾರೆ ಅಕ್ಷರ ಅಭ್ಯಾಸ ಅಂತ ಹೇಳ್ಬಿಟ್ಟು. ಹಾಗೆ ಅದಕ್ಕೆ ಹೇಳಿದ್ದು ಗೈಸ್, ನೀವೇನಾದ್ರೂ ತುಂಬಾ ಜನ ಇದ್ದಾಗ ಹೋದಾಗ ಮಕ್ಕಳಿಗೆ ಸಾಕಾಗಿರುತ್ತೆ, ನಿತ್ತು ನಮ್ಗೆ ಆಗಲ್ಲ. ಇನ್ ಹೋಗಿ ಮಕ್ಕಳಿಗೆ ಪಾಪ ನೀವು ಅಲ್ಲಿ ಬರಿಬೇಕು ಇಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಅವ್ರು ಕೇಳ್ತಾರ? ಹಾಗೆ ರಶ್ ಇದ್ದಾಗ ಜನರು ಕೂಡ ಹಾಗೆ, ಯಾರಿಗೂ ತಾಳ್ಮೆನೇ ಇರಲ್ಲ. ಈ ತರ ಎಲ್ಲ ಆದಾಗ ಒಂಥರ, ನನ್ನ ಆಚೆ ಕೂತವರೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ರು. ಏನಾದ್ರೂ ಏನು ಅರ್ಥ ಆಗಿಲ್ಲ ಅಂದ್ರೆ ಒಬ್ರಿಗೊಬ್ರು ಹೇಳ್ಕೊಂಡು ಹೀಗೆ ಬರಿತಾ ಇದ್ವಿ. ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾನು ತುಂಬಾ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ವಿಡಿಯೋ ಯೂಟ್ಯೂಬ್ ಮಾಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಮಾಡ್ಕೋತಾ ಇದ್ದೆ. ನನಗೆ ಏನೇನ್ ಇಂಪಾರ್ಟೆಂಟು ಅದನ್ನ ಮಾತ್ರ ಮಾಡ್ಕೊಂಡಿದ್ದೆ. ನೋಡ್ಬೋದು, ನಾನ್ ನನ್ನ ಮಗಳಿಗೆ ಹೇಳ್ಕೊಡ್ತಾ ಇದ್ದೀನಿ ಹೀಗೆ ಅಂತ ಹೇಳ್ಕೊಂಡು. ಅವಳು ನಮಃ 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 ಗುರುಭ್ಯೋ ನಮಃ ಹಾಗೆ ತುಂಬಾ ಎಲ್ಲ ಹೇಳ್ತಾರೆ ಅವರು. ಮನೆ ದೇವ್ರನ್ನ ನೆನೆಸ್ಕೋಬೇಕು, ಅದೆಲ್ಲ ಮನೆ ದೇವ್ರು ಅದೆಲ್ಲ ನಿಮಗೆ ಗೊತ್ತಿರ್ಬೇಕು. ಸೊ ಅದೆಲ್ಲ ಇದ್ದಾಗ ಅಕ್ಷರಾಭ್ಯಾಸ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಿ. ಶೃಂಗೇರಿ, ಆಕ್ಚುಲಿ ಶಿವಮೊಗ್ಗದಿಂದ ಶೃಂಗೇರಿಗೆ ಸ್ವಲ್ಪ ನಿಯರ್ ಇದೆ ಗೈಸ್. ಹಾಗೆ ಶೃಂಗೇರಿಗೆ ಹೋಗಿ ನಾವು ಆ ದಿನ ಹೊರನಾಡಿಗೆಲ್ಲ ಹೋಗಿದ್ವಿ. ಹೊರನಾಡಿಗೆ ಹೋಗಿದ್ದು ಏನೇನು ಕ್ಲಿಪ್ಸೇ ಇಲ್ಲ. ನಾನ್ ತುಂಬಾ ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ ಗೈಸ್, ಏನು ಮಾಡ್ಕೊಂಡಿಲ್ಲ. ಒಂದೊಂದ್ಸಲ ನಂಗೆ ಬೇಜಾರಾಗೋದು ನಿಜ. ಅದೆಲ್ಲ ಮಾಡ್ಕೊಂಡಿರ್ಬೇಕು. ನನಗೆ ಏನಾದ್ರು ಬೇಜಾರಾದಾಗ ಹಾಕೊಂಡ್ ನೋಡೋದಕ್ಕೆ ಚೆನ್ನಾಗ್ ಅನ್ಸುತ್ತೆ ಅಲ್ವಾ. ಹಾಗೆ ನನ್ ಮಗಳು ಹೇಗ್ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಈ ಸಾರಿ ನೋಡ್ಬೋದು, ನಾನು ಈ ತರ ಹಾಕೊಂಡಿದ್ದೆ. ಚೆನ್ನಾಗಿತ್ತು ಸಾರಿ, ಮಾತ್ರ ತುಂಬಾ ಚೆನ್ನಾಗಿತ್ತು. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು.
ಮೇನ್ ಏನ್ ಗೊತ್ತಾ ಗೈಸ್, ಮಕ್ಕಳು ತುಂಬಾ ಖುಷಿಯಾಗಿರೋದು ಯಾವಾಗ ಅಂತಂದ್ರೆ ಅವ್ರಿಗೆ ಹೊಟ್ಟೆ ತುಂಬಿದಾಗ. ಇವಾಗ ನಾವೀಗ ಉಪವಾಸ ಇದ್ದು ಹೋದ್ರೆ ಪರವಾಗಿಲ್ಲ, ಮಕ್ಕಳಿಗೆ ಪಾಪ ನಾವು ಏನು ಕೊಡದೆ ಹಾಗೆಲ್ಲ ಕರ್ಕೊಂಡು ಹೋದ್ರೆ ಬೇಕಂತಂದ್ರೆ ಇವಾಗ ಬಾಳೆಹಣ್ಣು ಅದನ್ನೆಲ್ಲ ಹಿಡ್ಕೊಂಡು ಹೋಗ್ಬೋದು, ಒಂದ್ ಎಕ್ಸ್ಟ್ರಾ ಕವರ್ ತಗೊಂಡು ಹೋದ್ರೆ ಮಕ್ಳು ತಿಂದ್ರೆ ಏನೂ ಆಗಲ್ಲ. ಸೊ ಹಂಗೆ ನಾನು ನನ್ನ ಮಕ್ಳಿಗೆ ಹಾಗೆ, ಅವಳಿಗೆ ಸ್ವಲ್ಪ ಹಸಿವೆ ಆಗೋದೆಲ್ಲ ಜಾಸ್ತಿ ಆಗುತ್ತೆ, ಹಾಗಾಗಿ ತಿಂತಾಳೆ. ಅವಳಿಗೆ ಏನಾದ್ರೂ ಕೊಡ್ಬೇಕು, ಬಾಳೆಹಣ್ಣೆಲ್ಲ ಇದ್ರೆ ಕೇಳ್ತಾನೆ ಇರ್ತಾಳೆ. ನಾವು ಹಣ್ಕಾಯಿ ಮಾಡಿದಾಗ ಬಾಳೆಹಣ್ಣು ಇತ್ತಲ್ವಾ, ಕೆಲವೊಬ್ರು ಮಕ್ಳು ಕೇಳಿದ್ರು ದೇವಸ್ಥಾನದಲ್ಲಿ ಕೊಡಲ್ಲ, ಬೇಡ 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 ಅಂತ ಹೇಳಿ. ಬಟ್ ನಾನ್ ಕೊಟ್ಟೆ ಅವಳು ಕೇಳಿದಕ್ಕೆ. ಅದು ಕೊಟ್ಟಿಲ್ಲ ಅಂತಂದ್ರೆ ಮಕ್ಕಳಿಗೆ ಹಸು ಆಗುತ್ತೆ ಪಾಪ, ನಮ್ಗೆ ಒಂಥರ ಆಗುತ್ತೆ. ಅವ್ರನ್ನ ನಾವ್ ಎಷ್ಟು ಚೆನ್ನಾಗಿ ಕಂಫರ್ಟ್ ಇರ್ತೀವಿ, ಅವರು ನಮ್ಗೆ ಹಾಗೇನೆ ರೆಸ್ಪಾನ್ಸ್ ಮಾಡ್ತಾರೆ ಅಲ್ವಾ ಗೈಸ್. ಹಾಗಾಗಿ ನನ್ನ ಮಗಳಂತೂ ತುಂಬಾ ಖುಷಿಯಿಂದ ಇದ್ಲು. ಯಾಕಂತಂದ್ರೆ ಅವಳಿಗೆ ಒಂಥರ ಖುಷಿ, ಏನೋ ಒಂಥರ ಖುಷಿ. ಇದೇ ಅನುಭವ ನಂಗೆ ಫಸ್ಟ್ ಮಗುವಲ್ಲಿ ನಾನು ಹೇಳಿದ್ದೆ ಅಲ್ವಾ, ಸ್ವಲ್ಪ ಆಡ್ ಆಗಿತ್ತು ಅಂತ. ಅವಾಗ್ಲೂ ನಾನು ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ, ಆದ್ರೂ ಕೂಡ ಚಿಕ್ಕದಿತ್ತು, ಪಾಪು ತುಂಬಾನೇ ಚಿಕ್ಕದಿತ್ತು. ನಾವ್ ಹೇಳಿದ್ದು ಅರ್ಥ ಆಗ್ತಾ ಇರ್ಲಿಲ್ಲ ಇತ್ತು. ರಶ್ ಅಂದ್ರೆ ರಶ್, ಎಷ್ಟು ರಶ್ ಇತ್ತಂದ್ರೆ ಯಪ್ಪ, ಒಳಗಡೆ ಹೋಗೋದಕ್ಕೆ ತಾ ಮುಂದು ದೂಡೋದು, ಎಲ್ಲ ಹಿಡ್ಕೊಂಡು ದೂಡ್ತಾ ಇದ್ರು. ಆ ತರದಲ್ಲಿ ನಾವು ಹೋಗಿದ್ದು. ಸೊ ಇನ್ನೊಂದ್ಸಲ ನಾನು ಅದು ಯಾವ ಪೀಕ್ ಟೈಮ್ ಗೊತ್ತಾ, ಸ್ಕೂಲ್ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಮುಂಚೆ ಹೋಗಿದ್ದು. ಆ ಟೈಮಲ್ಲಿ ಎಲ್ಲರೂ ಹಾಗೆ ಅಲ್ವಾ, ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ಬೇಕು ಅಂತ ಹೇಳಿ ನಾನು ಸೇರಿ ನಾನು ಹೇಳ್ತಾ ಇರೋದು, ಕರ್ಕೊಂಡು ಹೋಗಿದ್ದು. ಅದು ಅನುಭವ ನಂಗೆ, 2 ಅನುಭವದಲ್ಲಿ ಸೆಕೆಂಡ್ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಗೈಸ್, ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು, ಏನಾದ್ರೂ ಒಂದ್ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.